ಒಂದು ಗ್ರಾಮದಲ್ಲಿ ಬಡ ಬಾಲಕನೊಬ್ಬ ಇದ್ದ. ಅವನ ಹೆಸರು ರಾಜು. ರಾಜು ತನ್ನ ಮನೆಯ ಪರಿಸ್ಥಿತಿಯಿಂದಾಗಿ ಶಾಲೆಗೆ ಹೋಗಲಾಗದೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸು ಇತ್ತು, ಡಾಕ್ಟರ್ ಆಗಬೇಕೆಂದು. ರಾಜು ದಿನವಿಡೀ ಉರಿಯುವ ಬೇಸಿಗೆಯಲ್ಲೂ ಕೆಲಸ ಮಾಡುತ್ತಲೇ ಪುಸ್ತಕಗಳನ್ನು ಓದುತ್ತಿದ್ದ. ಗ್ರಾಮದ ಜನರು ಅವನನ್ನು ಹಾಸ್ಯವಾಗಿ ನೋಡುತ್ತಿದ್ದರು. ಓದಿ ಏನು ಸಾಧಿಸ್ತೀಯಾ, ಕೆಲಸ ಮಾಡಲೇಬೇಕು ತಾನೆ ಎಂದು ಆಡಿಕೊಳ್ಳುತ್ತಿದ್ದರು. ಆದರೆ ರಾಜು ಅಂತಹ ಮಾತುಗಳಿಗೆ ಕಿವಿಗೊಡಲಿಲ್ಲ. ಸಂದರ್ಭವೊಂದು ಅವನನ್ನು ಬದಲಾಯಿಸಿತು. ಒಂದು ದಿನ ಅವನ ತಾಯಿಗೆ ತುಂಬ ಜ್ವರ ಬಂತು. ಹಣವಿಲ್ಲದೆ ಚಿಕಿತ್ಸೆ ಮಾಡಲು ರಾಜು ಅಸಹಾಯನಾದ. ಆಗ ಅವನು ಸಂಕಲ್ಪ ಮಾಡಿದ, ನಾನು ಡಾಕ್ಟರ್ ಆಗಿ ಬಡವರಿಗೆ ಉಚಿತ ಚಿಕಿತ್ಸೆ ನೀಡುತ್ತೇನೆ. ಆ ಸಂಕಲ್ಪವೇ ಅವನನ್ನು ಮುನ್ನಡೆಸಿತು. ರಾಜು ಬೆಳಗ್ಗೆ ಕೆಲಸ ಮಾಡಿ ರಾತ್ರಿ ಓದುತ್ತಿದ್ದ. ಅನೇಕ ವಿಫಲತೆಗಳ ಬಳಿಕ ಅವನು ವೈದ್ಯಕೀಯ ಪರೀಕ್ಷೆಯನ್ನು ಉತ್ತೀರ್ಣನಾದ. ಇವತ್ತು ರಾಜು ತನ್ನ ಹಳೆಯ ಗ್ರಾಮದಲ್ಲಿ ಹೆಸರಾಂತ ವೈದ್ಯ. ಅವನು ಬಡವರಿಗೆ ಉಚಿತ ಚಿಕಿತ್ಸೆಯನ್ನು ನೀಡುತ್ತಾನೆ. ಜೀವನದಲ್ಲಿ ವಿಫಲತೆಗಳು ಹಗಲು ರಾತ್ರಿ ಇದ್ದಾಗೆ. ನಿಮ್ಮ ಕನಸುಗಳ ಬೆನ್ನೆಲುಬು ಬಲವಾಗಿರಲಿ. ಯಶಸ್ಸು ನಿಮಗೆ ಕಡ್ಡಾಯವಾಗುತ್ತದೆ. ಧನ್ಯವಾದಗಳು.